ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೀನಿ ವೀಕ್ಷಕರೇ. ಹಾಗಿದ್ದರೆ ವಿಡಿಯೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ತಾವೆಲ್ಲರಿಗೂ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಹೆಲ್ದಿ ಆಗಿರಿ ಅಥವಾ ಎಚ್ಚರವನ್ನು ವಹಿಸಿ ಅಂತ ಹೇಳ್ತೇನೆ. ಬಿಕಾಸ್ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ ಈಗಾಗಲೇ ಅಲ್ವಾ. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ತುಂಬ ನಿಗಾ ವಹಿಸಿ ಅಂತ ಹೇಳ್ತೇನೆ. ಬಿಕಾಸ್ ಈ ಒಂದು ಮಳೆಗಾಲದಲ್ಲಿ ತುಂಬ ಆರೋಗ್ಯ ಪ್ರಾಬ್ಲಮ್ಸನ್ನು ಅಥವಾ ಆರೋಗ್ಯ ಸ್ಥಿತಿಗತಿಯನ್ನು ನೀವು ನೋಡ್ಕೋಬೇಕಾಗುತ್ತೆ. ಇದರಿಂದ ನಿಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ಬೋದು. ಚಿಕ್ಕ ಚಿಕ್ಕ ನೆಗಡಿ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ಜ್ವರ ಆಗಿರ್ಬೋದು, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೆ ಬೇಕಾದ ಮೆಡಿಸಿನ್ಸನ್ನು ಪೂರೈಸಿ ತಗೊಳ್ಳಿ. ಹಾಗೆ ಯಾವುದೇ ಚಿಕ್ಕ ಒಂದು ಹೆಲ್ದಿ ಪ್ರಾಬ್ಲಮ್ಸ್ ಆಗಿರಲಿ, ಅನ್ಹೆಲ್ದಿ ಪ್ರಾಬ್ಲಮ್ಸ್ ಆಗಿರಲಿ, ಇದನ್ನು ನೀವು ನೆಗ್ಲೆಕ್ಟ್ ಮಾಡದೆ ಅದರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಅಂತ ಹೇಳ್ತೇನೆ. ಬಿಕಾಸ್ ಮಳೆಗಾಲದಲ್ಲಿ ಆರಂಭವಾದರೆ ಈ ಒಂದು ಶೀತ ನೆಗಡಿ ಏನೇ ಆಗಿರಲಿ ಇದು ಬೇಗನೆ ಹೋಗೋದಿಲ್ಲ, ನಿಮ್ಮ ದೇಹವನ್ನು ಬಿಟ್ಟು ಬೇಗನೆ ಹೋಗೋದಿಲ್ಲ. ಬಿಕಾಸ್ ಈ ಮಳೆಗಾಲದಲ್ಲಿ ನಿಮ್ಮ ಒಂದು ರೋಗ ಪ್ರತಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಏನೇ ಒಂದು ವಿಷಯಗಳನ್ನ ಮಾಡೋಕ್ಕಿಂತ ಮುಂಚೆ ಮಳೆಯಲ್ಲಿ ಜಾಸ್ತಿ ನೆನೆಬೇಡಿ. ಹಾಗೆ ತುಂಬ ಒಂದು ತಣ್ಣೀರಿನಲ್ಲಿ ಕೈ ಹಾಕೋದಾಗಲಿ ಅದನ್ನ ಮಾಡಬೇಡಿ. ಹಾಗೆ ಎಚ್ಚರ ವಹಿಸಿ ಹೊರಗೆ ಹೋಗುವಾಗ ಎಚ್ಚರ ವಹಿಸಿ ನಡೀರಿ. ಹಾಗೆ ಎಲ್ಲಿ ಹೋದರೂ ಕೊಡೆಯನ್ನು ತಗೊಂಡು ಹೋಗಿ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ನೀವೇ ನಿಗಾ ವಹಿಸಬೇಕು ಹೊರತು ಬೇರೆ ಯಾರು ಎಚ್ಚರ ವಹಿಸೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ. ಸೊ ಸ್ಟೇಸ್ ಹೆಲ್ದಿ, ಸ್ಟೇಸ್ ಸೇಫ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ಟಾಪಿಕ್ ಅಂದರೆ ವೀಕ್ಷಕರೇ, ಸೊ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಮಾತಾಡ್ತಿದ್ರೆ, ಸೊ ಕೇಂದ್ರದಿಂದ ಪಿಂಚಣಿ ಯೋಜನೆ ಅನಾವರಣವಾಗಿದೆ. ಸೊ ಆಯ್ದ ಹಿರಿಯ ನಾಗರಿಕರಿಗೆ ಮಾಸಿಕ 7,000 ಪಿಂಚಣಿ ಪ್ಲಸ್ DA ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಇದೇನಪ್ಪ 7,000 ರೂಪಾಯಿ ಆಯ್ದ ಹಿರಿಯ ನಾಗರಿಕರಿಗೆ ಪಿಂಚಣಿ ಯೋಜನೆಯನ್ನು ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರದಿಂದ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲ, ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಅಲ್ಲ, ಕೇಂದ್ರದಿಂದ ಪಿಂಚಣಿ ಯೋಜನೆಯನ್ನು ಇಟ್ಟಿದ್ದಾರೆ ಹಿರಿಯ ನಾಗರಿಕರಿಗೆ. ಸೊ ಭಾರತ ಸರ್ಕಾರವು ಹಿರಿಯ ನಾಗರಿಕರಿಗೆ ಆರ್ಥಿಕ ಸಹಾಯವನ್ನು ನೀಡುವ ಉದ್ದೇಶದಿಂದ ಕೇಂದ್ರ ಪಿಂಚಣಿ ಯೋಜನೆ ಸೆಂಟ್ರಲ್ ಪೆನ್ಷನ್ ಸ್ಕೀಮ್ ಅನ್ನು ಪ್ರಾರಂಭಿಸಿದೆ. ಸೊ ಈ ಯೋಜನೆಯಡಿ ಅರ್ಹತೆ ಪೂರೈಸುವ ನಾಗರಿಕರಿಗೆ ಮಾಸಿಕ 7,000 ಪಿಂಚಣಿ ಮತ್ತು ತುಟ್ಟಿ ಭತ್ಯೆ ಅಂದರೆ DA ಅನ್ನು ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಮೂಲಕ ವೃದ್ಧಾಪ್ಯದಲ್ಲಿ ಆದಾಯದ ಸ್ಥಿರತೆ ಮತ್ತು ಜೀವನ ಮಟ್ಟದ ಸುಧಾರಣೆಗೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ವೃದ್ಧಾಪ್ಯ ಅಥವಾ ವಯಸ್ಕರಾದವರು ಇದ್ದರೆ ಅವರಿಗೆ ಖಂಡಿತವಾಗಲೂ ಇದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತೇನೆ. ಸೊ ಕೇಂದ್ರ ಪಿಂಚಣಿ ಯೋಜನೆಯ ವಿವರಗಳು. ಸೊ ಏನಪ್ಪ ಇದು ಕೇಂದ್ರ ಪಿಂಚಣಿ ಯೋಜನೆಯ ವಿವರಗಳು, ಅದ್ರ ಬಗ್ಗೆ ಇದೇನು ಅಂತ ಅದ್ರ ಬಗ್ಗೆ ನೀವು ಕೇಳ್ತೀರಲ್ವಾ, ಖಂಡಿತವಾಗ್ಲೂ ಹೇಳ್ತೇನೆ ನೋಡಿ. ಸೊ ಈ ಒಂದು ಯೋಜನೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವೃದ್ಧ ನಾಗರಿಕರು ಮತ್ತು ನಿವೃತ್ತರಾದವರಿಗೆ ಆರ್ಥಿಕ ಸಹಾಯವನ್ನು ನೀಡುವುದು. ನಿಜವಾಗ್ಲೂ ಖಂಡಿತವಾಗ್ಲೂ ಈಗಾಗಲೇ ಹಿಂದಿನ ಒಂದು ಕಾಲದಲ್ಲಿ ಈ ಒಂದು ನಮ್ಮ ಅಜ್ಜ ಮುತ್ತಜ್ಜಿಯರು ಈ ಒಂದು 97, 88 ಏಜ್ವರೆಗೂ ಅವರೊಂದು ಆರೋಗ್ಯವನ್ನು ಕಾಪಾಡಿಕೊಂಡು ಅವರು ಜೀವನ ನಡೆಸ್ತಾ ಇದ್ರು. ಅವರಿಗೆ ಆರೋಗ್ಯದಿಂದನೇ ಇರ್ತಾ ಇದ್ರು ಆ ಒಂದು 87, 88 ಏಜಲ್ಲೂ ಕೂಡ. ಆದರೆ ಈಗಿನ 40 ಏಜ್ ದಾಟಿದ ಮೇಲೆ ಮನುಷ್ಯರಿಗೆ ತಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗ್ತಿಲ್ಲ. ಬಿಕಾಸ್ ಅವರಿಗೆ ಮಂಡಿ ನೋವು, ಬೆನ್ನು ನೋವು, ಆ ನೋವು, ಈ ನೋವು ಎಲ್ಲ ಕಾಣಿಸ್ಕೊಳ್ತಾ ಇಲ್ವ, ಅದೇ ಅಲ್ವಾ. ಸೊ ಹಾಗಾಗಿ ಈಗಿನ ಒಂದು ಜನರೇಷನ್ಗೆ ತಕ್ಕಂತೆ ವೃದ್ಧ ನಾಗರಿಕರು ಮತ್ತು ನಿವೃತ್ತರಾದವರಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಕೇಂದ್ರ ಪಿಂಚಣಿ ಯೋಜನೆಯನ್ನು ತಂದಿದೆ. ಸೊ ದ್ರವ್ಯವಾಗಿ ಭತ್ಯೆ ಅಂದರೆ DA ಸೇರಿದಂತೆ ಮಾಸಿಕ ನಿಗದಿತ ಆದಾಯ ಖಾತರಿಯನ್ನು ಇದು ನೀಡುತ್ತೆ. ಇನ್ನು ಬಡತನ ರೇಖೆಗಿಂತ ಕೆಳಗಿರುವ ವಯೋವೃದ್ಧರ ಜೀವನ ಮಟ್ಟವನ್ನು ಕೂಡ ಸುಧಾರಿಸುತ್ತೆ ಇದು. ಹಾಗಾಗಿ ಇನ್ನು ಈ ಒಂದು ಯೋಜನೆಯಿಂದ ಖಂಡಿತವಾಗಲೂ ಈ ಒಂದು ವೃದ್ಧಾಪ್ಯದಲ್ಲಿ ನಿಮಗೆ ಲಾಭವೇ ಹೊರತು ನಷ್ಟವಾಗುವುದಿಲ್ಲ ಅಂತ ನಾನು ಹೇಳ್ತೇನೆ. ಇನ್ನು ಅರ್ಹತೆ ಏನು, ಇದು ಒಂದು ಯೋಜನೆಯನ್ನು ಪಡೆಯಲು ನೀವು ಯೋಜನೆಯಡಿ ನೀವು ಕೂಡ ಒಬ್ಬರಾಗಲು ಅರ್ಹತೆ ಏನಪ್ಪ ಅಂತ ಅದರ ಬಗ್ಗೆ ಕೂಡ ನೋಡೋಣ. ಸೊ ವಯಸ್ಸು ಎಷ್ಟಿರಬೇಕು ಅಂದರೆ, ನಿಗದಿತ ವಯೋಮಾನದ ಸಾಮಾನ್ಯವಾಗಿ 60+ ಇರಬೇಕು, ಓಕೆನಾ. ಸೊ 60+ ಅಂದರೆ 60 ದಾಟಿರಬೇಕು ನಿಮ್ಮ ಒಂದು ವಯಸ್ಸು, 60 ದಾಟಿದ ನಾಗರಿಕರಾಗಿರಬೇಕು ನೀವು, ಓಕೆನಾ. ಇನ್ನು ನಿವಾಸ ಅಂದರೆ ನೀವು ಎಲ್ಲಿ ವಾಸಿಸ್ತಿರಬೇಕು, ನಿಮ್ಮ ಅಡ್ರೆಸ್ ಎಲ್ಲಿರಬೇಕು ಅಂದರೆ ಭಾರತದ ಶಾಶ್ವತ ನಿವಾಸಿಗಳಾಗಿರಬೇಕು. ಎಲ್ಲಿಂದಲೂ ಹೊರಗಿಂದ ಬಂದು ನೀವು ಇಲ್ಲಿ ಒಂದು ನೆಲೆಯನ್ನು ಹೂಡಿದವರಾಗಲಿ ಅಥವಾ ನೆಲೆ ಹೂರಿದವರಾಗಲಿ ಅಥವಾ ಹೊರಗೆ ಹೋಗಿ ಇಲ್ಲಿ ಬಂದು ಇರುವವರಾಗಲಿ ಹಾಗೆ ಆಗಿರಬಾರ್ದು. ಇನ್ನು ಆದಾಯ ಎಷ್ಟಿರಬೇಕಪ್ಪ ಅಂತ ಹೇಳಿದ್ರೆ, ಕುಟುಂಬದ ವಾರ್ಷಿಕ ಆದಾಯ ನಿಗದಿತ ಮಿತಿಗಿಂತ ಕಡಿಮೆ ಇರಬೇಕು, ಓಕೆನಾ. ಸೊ ನಿಗದಿತ ಮಿತಿ ಎಷ್ಟಿದೆ ಅದಕ್ಕಿಂತ ಕಮ್ಮಿನೇ ಇರಬೇಕು. ಇನ್ನು ಉದ್ಯೋಗ ಇತಿಹಾಸ ಎಷ್ಟಿರಬೇಕಂದ್ರೆ ಹೇಗಿರಬೇಕಂದ್ರೆ, ಕೆಲವು ಸಂದರ್ಭಗಳಲ್ಲಿ ನಿವೃತ್ತಿ ಪಿಂಚಣಿ ಇಲ್ಲದವರಿಗೆ ಪ್ರಾಧಾನ್ಯವನ್ನು ಕೊಡಲಾಗುತ್ತೆ. ಸೊ
ಈ ಒಂದು ಕೆಲಸದಲ್ಲಿ ಇದ್ದು ನಿಮಗೆ ಈ ಒಂದು ನಿವೃತ್ತಿ ಪಿಂಚಣಿ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಸಪೋಸ್ ಗೌರ್ಮೆಂಟ್ ಟೀಚರ್ ಆಗಿರ್ತೀರಾ ಅಥವಾ ಬ್ಯಾಂಕ್ ಉದ್ಯೋಗಿ ಆಗಿರ್ತೀರಾ, ನಿಮಗೇನು ಸಿಗುತ್ತೆ, ನಿವೃತ್ತಿ ಪಿಂಚಣಿ ಸಿಗುತ್ತೆ ಅಲ್ವಾ. ನಿಮಗೆ ಪೆನ್ಷನ್ ಇದೆ ಅಲ್ವಾ. ಸೊ ನಿಮ್ಮ PF ಇದೆ. ಸೊ ನಿಮಗೆ ಆ ಒಂದು ಪಿಂಚಣಿ ಸಿಗ್ತಿದ್ರೆ ಅವ್ರನ್ನ ಸ್ವಲ್ಪ ಆ ಒಂದು ಇಲ್ಲದವರಿಗೆ, ಆ ಒಂದು ಪಿಂಚಣಿ ಇದ್ದವರಿಗೆ ಸ್ವಲ್ಪ ಪ್ರಾಧಾನ್ಯತೆ ಕಮ್ಮಿ. ಹಾಗೆ ಯಾವುದೇ ರೀತಿಯಾದಂಥ ಪಿಂಚಣಿ ಇಲ್ಲ ಅಂದರೆ ನಿಮಗೆ ಪೆನ್ಷನ್ ಇರುತ್ತೆ, 1200 ರೂಪೀಸಿಗೆ ಕೊಡ್ತಾ ಇದ್ದಾರಲ್ವಾ, ಅದು ಇರುತ್ತೆ. ಬಟ್ ನೀವು ಯಾವುದೇ ಗೌರ್ಮೆಂಟ್ ಯಾವುದೇ ಎಂಪ್ಲಾಯಿ ಆಗಿರೋಕ್ಕಿಲ್ಲ. ನೀವು ಸುಮ್ಮನೆ ಈಗ ಮನೇಲಿ ಕೂತಿರ್ತೀರಾ. ಸೊ ಏನೋ ಒಂದು ಕೂಲಿ ಕೆಲಸವನ್ನು ಏನೋ ಒಂದು ಮಾಡ್ಕೊಂಡಿರ್ತೀರ ನಿಮ್ಮ ಒಂದು ಒಳ್ಳೆಯ ವಯಸ್ಸಿನಲ್ಲಿ. ಹಾಗಾಗಿ 60 ದಾಟಿದ ನಂತರ ನಿಮಗೆ ಆ ಒಂದು ಕೆಲಸವನ್ನು ಮಾಡಲು ಕಷ್ಟವಾಗುತ್ತೆ ಅಂತೇಳಿ ಈ ಒಂದು ಉದ್ದೇಶ, ಈ ಒಂದು ಅರ್ಹತೆಯ ನಿಯಮಗಳನ್ನ ಈ ಒಂದು ನಾಗರಿಕರಿಗೆ ಪ್ರಾಧಾನ್ಯವನ್ನು ನೀಡಲಾಗುತ್ತೆ. ಇನ್ನು ಇತರೆ ನಿಯಮಗಳೇನಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ಪಿಂಚಣಿ ಪಡೆಯುತ್ತಿರೋರಿಗೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಓಕೆನಾ. ಇದು ಖಂಡಿತವಾಗಲೂ ಈಗಾಗಲೇ ಇಡ್ತಾ ಇದ್ದೇನೆ, ನಾನು ಈಗಾಗಲೇ ಹೇಳಿ ಮುಗಿಸ್ದಷ್ಟೇ. ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ಪಿಂಚಣಿ ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನಿವೃತ್ತರಾಗಿರ್ತೀರ, ಒಂದು ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಹಾಗೆ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ರೆ ನಿಮಗೆ ನಿವೃತ್ತಿ ಪಿಂಚಣಿ ಇರುತ್ತೆ. ಹಾಗಾಗಿ ನಿಮಗೆ ಈ ಒಂದು ಪಿಂಚಣಿಗೆ, ಈ ಒಂದು ಕೇಂದ್ರ ಸರ್ಕಾರದ 7,000 ಪಿಂಚಣಿಗೆ ಅರ್ಹತೆ ಇರುವುದಿಲ್ಲ. ಇನ್ನು ಇದರಿಂದ ಆಗುವಂತಹ ಹಣಕಾಸಿನ ಪ್ರಯೋಜನಗಳೇನು ಅದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ ವಿವರ ಮತ್ತು ಮಾಹಿತಿ ಹೇಗಿದೆ ಅಂತ ಅದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೇನೆ. ಸೊ ಮಾಸಿಕ ಪಿಂಚಣಿ ಎಷ್ಟು ಕೊಡ್ತಾರೆ? 7,000 ರೂಪಾಯಿಯನ್ನು ಮಾಸಿಕ ಪಿಂಚಣಿಯಾಗಿ ಕೊಡ್ತಾರೆ. ನಿಮ್ಗೆಲ್ರಿಗೂ ಗೊತ್ತಾಗಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈಗಿನ ಒಂದು ಜನ್ರೇಷನಲ್ಲಿ 7,000 ರೂಪಾಯಿ ಸಿಕ್ಕಿದ್ರೂ ಕೂಡ ನಿಮ್ಮ ಒಂದು ಖರ್ಚಿಗೆ ಈ ಒಂದು ಅಮೌಂಟ್ ಸಾಕಾಗೋದಿಲ್ಲ ಅಲ್ವಾ. ಸೊ ನಿಮಗೆ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಸಾಕು, ನಿಮಗೆ ಈ ಒಂದು ಹಣವೆಲ್ಲ ಖರ್ಚಾಗೋಗುತ್ತೆ. ಇನ್ನು ದ್ರವ್ಯವಾಗಿ ಭತ್ಯೆ ಅಂದರೆ DA ಸರ್ಕಾರದ ನಿಗದಿಪಡಿಸಿದ ಪ್ರಮಾಣದಲ್ಲಿ ನಿಮಗೆ ಕೊಡ್ತಾರೆ. ಇನ್ನು ಪಾವತಿ ಆವರ್ತನ ಮಾಸಿಕ. ಓಕೆನಾ. ಮಾಸಿಕವಾಗಿ ನಿಮಗೆ ಈ ಒಂದು ಪಾವತಿ ಮಾಡ್ತಾರೆ. ಇನ್ನು ಈ ಒಂದು ಕೇಂದ್ರದಿಂದ ಸಿಗುವಂಥ ಪಿಂಚಣಿಯ ಹಣಕಾಸಿನ ಪ್ರಯೋಜನಗಳು ಏನು ಅದ್ರ ಬಗ್ಗೆ ಕೂಡ ನೋಡೋಣ. ಸೊ ನಿಮಗೆ ಮಾಸಿಕ ಪಿಂಚಣಿ ವಿವರ ಮತ್ತು ಮಾಹಿತಿಯ ಬಗ್ಗೆ ಹೇಳ್ತೇನೆ. ಸೊ ಮಾಸಿಕ ಪಿಂಚಣಿ ನಿಮಗೆ 7,000 ರೂಪಾಯಿ ಸಿಗುತ್ತೆ. ಇನ್ನು ದ್ರವ್ಯವಾಗಿ ಭತ್ಯೆ ಅಂದರೆ DA ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಪಾವತಿ ಆವರ್ತನ ಹೇಗೆ ಅಂದರೆ ಮಾಸಿಕವಾಗಿ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಅರ್ಹತೆ ಏನಪ್ಪ ಅಂದರೆ ವಯೋವೃದ್ಧರು, ಈ ಒಂದು ಆದಾಯ ಮಾನದಂಡದ ಮೇಲೆ ನಿಮಗೆ ಸಿಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂತ ಅದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಅರ್ಹತೆ ಪರಿಶೀಲನೆ ಮಾಡ್ತಾರೆ ಫಸ್ಟ್ ಆಫ್ ಆಲ್. ಸೊ ಸರ್ಕಾರದ ಅಧಿಕೃತ ಅಂಗಸಂಸ್ಥೆಗಳಿಂದ ಯೋಜನೆಯ ನಿಯಮಗಳನ್ನು ಪರಿಶೀಲಿಸಿ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ದಾಖಲಾತಿಗಳನ್ನು ಸಂಗ್ರಹಿಸಿ. ನಿಮ್ಮ ಒಂದು ದಾಖಲಾತಿಗಳೇನಿದೆ ಅದರ ಬಗ್ಗೆ ಅದನ್ನು ಸಂಗ್ರಹಿಸಿ. ಸೊ ಅದರಲ್ಲಿ ಏನೆಲ್ಲ ಬೇಕಪ್ಪ ಅಂತ ಹೇಳಿದ್ರೆ, ವಯಸ್ಸು ಪುರಾವೆ ಅಂದರೆ ನಿಮ್ಮ ವಯಸ್ಸಿನ ಪುರಾವೆ ಏನಾದರೂ ಬೇಕಾಗುತ್ತೆ. ನಿಮಗೆ ಎಷ್ಟು ವರ್ಷ ಅಂತ ಗೊತ್ತಾಗಿರಬೇಕು. ಬಿಕಾಸ್ 60 ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಅಲ್ವಾ. ಹಾಗಾಗಿ ವಯಸ್ಸು ಪುರಾವೆ ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಆಧಾರ್ ಕಾರ್ಡ್, ಜನ್ಮ ಪ್ರಮಾಣ ಪತ್ರ ಏನಾದರೂ ಇದ್ದರೆ ಅದನ್ನು ತಗೊಂಡು ಬನ್ನಿ. ಇನ್ನು ನಿವಾಸ ಪುರಾವೆ, ನೀವೆಲ್ಲಿ ವಾಸಿಸ್ತಿದ್ರೆ ಅದ್ರ ಬಗ್ಗೆ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ವೋಟರ್ ID ಬೇಕಾಗುತ್ತೆ, ಮತದಾರರ ಒಂದು ID ಏನಿದೆ ಅದು, ಮತ್ತು ವಿದ್ಯುತ್ ಬಿಲ್ಲು ಕೂಡ ಬೇಕಾಗುತ್ತೆ. ಇನ್ನು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಖಾತೆ ವಿವರ ಕೂಡ ಬೇಕಾಗುತ್ತೆ. ನಿಮ್ಮಲ್ಲಿ ಎಲ್ಲಾದರೂ ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂದರೆ ನಿಮ್ಮನ್ನು ಈ ಒಂದು ಯೋಜನೆಯಿಂದ ಹೊರತೆಗೆಯಲಾಗುವುದು. ಓಕೆನಾ. ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸಿ. ಇನ್ನು ಹೇಗಪ್ಪ ಅರ್ಜಿ ಸಲ್ಲಿಸೋದು ಅಂದರೆ ಆನ್ಲೈನ್ ಮೂಲಕ, ಸರ್ಕಾರದ ಪೋರ್ಟಲ್ ಮೂಲಕ ನಿಮಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆಫ್ಲೈನಲ್ಲಿ ಜಿಲ್ಲಾ ಪಿಂಚಣಿ ಕಾರ್ಯಾಲಯದಲ್ಲಿ ನಿಮಗೆ ಹೋಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಪರಿಶೀಲನೆ ಮತ್ತು ಅನುಮೋದನೆ ಕೂಡ ಕೊಡ್ತಾರೆ. ಸೊ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಪಿಂಚಣಿ ಖಾತೆಗೆ ನಿಮಗೆ ಜಮೆ ಆಗುತ್ತೆ. ಓಕೆನಾ. ಸೊ ನಿಮಗೆ ಬರುವಂತಹ ಸಾಮಾನ್ಯ ಪ್ರಶ್ನೆಗಳು ಏನಪ್ಪ ಅಂತ ಹೇಳಿದ್ರೆ, ಇದರಿಂದ ನಿಮಗೆ ತುಂಬ ಸಾಮಾನ್ಯ ಪ್ರಶ್ನೆಗಳು ಬಂದೇ ಬರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಒಂದು Q&A ಅಂದರೆ ಕ್ವೆಶನ್ ಆ್ಯಂಡ್ ಆನ್ಸರ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಓಕೆನಾ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಒಂದು ಕ್ವೆಶನ್ಸ್ನ ರೆಡಿ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆ ಇದರಲ್ಲಿ ಇಲ್ಲಿ ಒಂದು ವಿಡಿಯೋ ಮೂಲಕ ತಿಳ್ಕೊಬೋದು. ಹಾಗಾಗಿ ನಿಮಗೇನಾದರೂ ಡೌಟ್ ಇದ್ದರೆ ಅದ್ರ ಬಗ್ಗೆ ಕೂಡ ಕೇಳ್ಕೊಬೋದು ಅಂತ ಹೇಳ್ತೇನೆ. ಸೊ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು? ಸೊ ಸ್ವಲ್ಪ ಕ್ವೆಶನನ್ನು ನಾನು ಇಲ್ಲಿ ರೆಡಿ ಮಾಡಿದ್ದೇನೆ. ಸೊ ಫಸ್ಟ್ ಕ್ವೆಶನ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ನಿಮಗೆ ಇರ್ಬೋದು. ಸೊ ಇದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಇಲ್ಲ. ಯಾವಾಗ ಹೇಳ್ತಾರೆ ಸರ್ಕಾರ, ಈ ಒಂದು ಸರ್ಕಾರವು ಇನ್ನೂ ಅಧಿಸೂಚನೆಯನ್ನು ನೀಡಲಿಲ್ಲ. ಹಾಗಾಗಿ ಸರ್ಕಾರ ಯಾವಾಗ ಅಧಿಸೂಚನೆ ನೀಡುವವರೆಗೂ ಈ ಒಂದು ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಈ ಒಂದು DA ಅನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ ಅಂತ ಅದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಲ್ವಾ. ಹಾಗಾಗಿ ಸೊ ಇದಕ್ಕೊಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಮಾರುಕಟ್ಟೆ ಬೆಲೆ ಮತ್ತು ಮುಖ್ಯ ಒಂದು ಮಾಹಿತಿಗಳೇನಿದೆ ಅದನ್ನು ಆಧರಿಸಿ ಸರ್ಕಾರವು ಈ ಒಂದು DA ಅಂದರೆ DNS ಅಲೋವೆನ್ಸನ್ನು, ತುಟ್ಟಿ ಭತ್ಯೆಯನ್ನು ನವೀಕರಿಸುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪಿಂಚಣಿ ತೆರಿಗೆ ರಹಿತವೇ ಅಂದರೆ ಈ ಒಂದು ಪಿಂಚಣಿ ತೆರಿಗೆ ರಹಿತವೇ ಅಂತ ಅದ್ರ ಬಗ್ಗೆ ಕೂಡ ನಿಮಗೆ ಡೌಟ್ ಇರುತ್ತೆ. ಇದಕ್ಕೆ ಈ ಒಂದು ಪಿಂಚಣಿಗೂ ಕೂಡ ಟ್ಯಾಕ್ಸ್ ಹಾಕ್ತಾರಾ ಅದ್ರ ಬಗ್ಗೆ ಕೂಡ ನಿಮಗೆ ಡೌಟ್ ಇರುತ್ತೆ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಪಿಂಚಣಿ ಎಲ್ಲಾದರೂ ಟ್ಯಾಕ್ಸ್ ಹಾಕ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ, ಇದಕ್ಕೂ ಟ್ಯಾಕ್ಸ್ ಹಿಡಿದ್ರೆ ಏನಪ್ಪ ಕತೆ ಅಂತ ನೀವು ಅನ್ಕೋಬಾರ್ದು ಅಲ್ವಾ.
ಸೊ ಹೌದು, ಈ ಪಿಂಚಣಿಗೆ ತೆರಿಗೆ ವಿನಾಯಿತಿ ಇದೆ. ಓಕೆನಾ. ಸೊ ಈ ಒಂದು ಪಿಂಚಣಿಗೆ ಯಾವುದೇ ರೀತಿಯಾದಂತಹ ತೆರಿಗೆ ಅಂದರೆ ಟ್ಯಾಕ್ಸೇಷನ್ ಇಲ್ಲ. ಓಕೆನಾ. ನೆಕ್ಸ್ಟ್ ಯೋಜನೆ, ಈ ಒಂದು ಯೋಜನೆಗೆ ಯಾಕೆ ಅನುಷ್ಠಾನವನ್ನು ಮಾಡಿದ್ದಾರೆ ಮತ್ತು ಇದರ ಮೇಲ್ವಿಚಾರಣೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಹಂತ ಹಂತವಾಗಿ ರಾಜ್ಯಗಳಲ್ಲಿ ಜಾರಿಗೆ ತರಲಾಗುತ್ತೆ. ಸೊ ನಿಯಮಿತವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ. ಸೊ ಇದರಿಂದ ಇನ್ನು ಪಿಂಚಣಿದಾರರ ಪ್ರತಿಕ್ರಿಯೆಗೆ ಗಮನ ಕೊಡೋದು ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಯೋಜನೆಯಿಂದ ಏನೋ ಒಂದು ಲಾಭವನ್ನು ಪಡ್ಕೋಬೋದು, ಏನೋ ಒಂದು ಪ್ರಯೋಜನವನ್ನು ನೀವು ಪಡ್ಕೋಬೋದು ಅಂತ ಹೇಳಿದ್ರೆ, ವೃದ್ಧಾಪ್ಯದಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಕೂಡ ನಿಮಗೆ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಏನೋ ಒಂದು ಮದ್ದು ಇರಲಿ, ಏನೋ ಒಂದು ಮೆಡಿಸಿನ್ ಇರಲಿ, ಏನೋ ಒಂದು ನಿಮಗೆ ಕೊಂಡ್ಕೊಳ್ಬೇಕು ಅಂತ ಹೇಳಿದರೆ ನೀವು ಖಂಡಿತವಾಗ್ಲೂ ಏನು ಮಾಡಬೇಕಾಗುತ್ತೆ, ಹೋಗಿ ನಿಮ್ಮ ಮಕ್ಕಳ ಹತ್ರ ಕೇಳ್ಕೊಬೇಕಾಗುತ್ತೆ ಅಲ್ವಾ. ನಮ್ಮ ತಂದೆ ತಾಯರಾಗಿರಲಿ, ಸೊ ಏನೋ ಒಂದು ಅವರಿಗೆ ಒಂದು ಹಿಂಜರಿಕೆ, ಅವರು ನಮ್ಮನ್ನು ಚೆಂದ ಬೆಳೆಸಿರ್ತಾರೆ, ಎಲ್ಲವನ್ನು ಕೊಟ್ಟು ಎಲ್ಲವನ್ನು ಕೇಳಿದೆಲ್ಲವನ್ನು ನಮ್ಮ ಪಾಲಿಗೆ ಕೊಟ್ಟು ಕೇಳಿದೆಲ್ಲವನ್ನು ಬೈ ಮಾಡಿ ಕೊಡ್ತಾರೆ, ಹಾಗಾಗಿ ನಮ್ಮನ್ನು ಬೆಳೆಸಿರ್ತಾರೆ. ಹಾಗಾಗಿ ಅವರಿಗೆ ನಮ್ಮಲ್ಲಿ ಏನಾದರೂ ಒಂದು ಹಣವನ್ನು ಕೇಳಬೇಕು ಅಂತ ಹೇಳಿದ್ರು ಅವರಿಗೆ, ಆದರೂ ಕೂಡ ನಮ್ಮಲ್ಲಿ ಒಂದು ಹಣವನ್ನು ಕೇಳಬೇಕು, ನಮಗೆ ಅವರ ಒಂದು ಖರ್ಚಿಗೋಸ್ಕರ ನಮ್ಮಲ್ಲಿ ಹಣ ಕೇಳಬೇಕು ಅಂದರೆ ಅವರಿಗೆ ಒಂದು ಒಂಥರ ಹಿಂಜರಿಕೆ ಇರುತ್ತೆ ಅಲ್ವಾ. ಅವರೊಂದು ಮೆಡಿಸಿನ್ ಆಗಿರಲಿ, ಬಿ ಪಿ ಟ್ಯಾಬ್ಲೆಟ್ ಆಗಿರಲಿ, ಶುಗರ್ ಟ್ಯಾಬ್ಲೆಟ್ಸ್ ಆಗಿರಲಿ, ಹೀಗೆ ಒಂದು ಟ್ಯಾಬ್ಲೆಟನ್ನು ತೆಗಿಬೇಕು ಅಂತ ಹೇಳಿದ್ರು ಅವರಿಗೆ ನಮ್ಮನ್ನು ಕಾಯಬೇಕಾಗುತ್ತೆ. ಸೊ ಹಾಗಾಗಿ ವೃದ್ಧಾಪ್ಯದಲ್ಲಿ ನಿಮಗೆ ಒಂದು ಆರ್ಥಿಕ ಸ್ವಾತಂತ್ರ್ಯ ಅದು ಸಿಗುತ್ತೆ. ಇನ್ನು ದ್ರವ್ಯವಾಗಿ ಭತ್ಯೆಯೊಂದಿಗೆ ಒಂದು ಮಹಾಗಳ ಹೆಚ್ಚಳಕ್ಕೆ ರಕ್ಷಣೆ ಕೂಡ ಕೊಡುತ್ತೆ. ಸೊ ಹಾಗಾಗಿ ಈ ಒಂದು DA ಇಂದ ಕೂಡ ನಿಮಗೆ ಈ ಒಂದು ಆರ್ಥಿಕ ಸ್ವಾತಂತ್ರ್ಯ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಸರ್ಕಾರದ ಸಾಮಾಜಿಕ ಭದ್ರತೆ ಯೋಜನೆಗಳ ಭಾಗವಾಗಿ ದೀರ್ಘಕಾಲೀನ ಸಹಾಯ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕೇಂದ್ರ ಪಿಂಚಣಿ ಯೋಜನೆಯು ಭಾರತದ ವೃದ್ಧ ನಾಗರಿಕರ ಜೀವನವನ್ನು ಸುಧಾರಿಸುವ ದಿಶೆಯಲ್ಲಿ ಈ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಹಾಗಾಗಿ 7,000 ಮಾಸಿಕ ಪಿಂಚಣಿ ಮತ್ತು DA ಸಹಾಯದಿಂದ ಹಿರಿಯರು ಗೌರವಯುತವಾಗಿ ಜೀವನ ನಡೆಸಬಹುದು ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಅವರು ಈ ಒಂದು ಯೋಜನೆಯನ್ನು ಅವರು ಮುಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಖಂಡಿತವಾಗ್ಲೂ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇನ್ನೂ ಕೂಡ ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಸೊ ಆಯ್ದ ನಾಗರಿಕರಿಗೆ ಈ ಒಂದು 7,000 ರೂಪಾಯಿ ಅಂತ ಹೇಳಿದ್ರೆ, ಆಯ್ದ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗಿರ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ನಿಮಗೆ ಎಲ್ಲಾದರೂ ಸರ್ಕಾರಿ ವೃತ್ತಿಯಲ್ಲಿ ಇದ್ದು, ಸರ್ಕಾರಿ ಉದ್ಯೋಗದಲ್ಲಿ ನೀವು ನಿವೃತ್ತಿ ಹೊಂದಿದ್ದರೆ ನಿಮಗೆ ಈ ಒಂದು ಹಣ ಬರೋದಿಲ್ಲ. ಇನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ತುಂಬ ವಹಿವಾಟುಗಳು ನಡೀತಾ ಇದೆ, ತುಂಬ ಕ್ಯಾಶ್ ವಹಿವಾಟು ಅಂದರೆ ಹಣದ ವಹಿವಾಟು ನಡೀತಾ ಇದೆ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಯೋಜನೆಯಲ್ಲಿ ಯಾವುದೇ ಲಾಭವಿಲ್ಲ. ಓಕೆನಾ. ಸೊ ನೀವು ಹಾಕಿ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಒಂದು ಅರ್ಜಿನ ಹಾಕ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಅರ್ಹತೆ ಏನು ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ ಅಂತ ಹೇಳ್ತಾ, ಇನ್ನೂ ಏನಾದರೂ ಡೌಟ್ ಇದ್ದರೆ ನನ್ನ ಫೀಲ್ ಫ್ರೀ ಟು ಆಸ್ಕ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಿದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.